ಪಂಢರಪುರ ಬಂದಿರೋದಿಲ್ಲ. ಒಬ್ಬ ಮುದುಕ ಬ್ರಾಹ್ಮಣ ಬರ್ತಾನೆ. ಸ್ವಾಮಿ, ನಾನು ಬಹಳ ವಯೋವೃದ್ಧ, ಪಂಢರಪುರದಲ್ಲಿ ನಿಮ್ಮ ಭಕ್ತರು ಬಹಳ ಜನ ಇದ್ದಾರೆ, ಉತ್ಪಾತರು, ಅವರೆಲ್ಲ ಶಿಷ್ಯರೇ, ಇನ್ನೂ ಸಾವಿರಾರು ಜನ ಅಲ್ಲೆಲ್ಲ ಮಠದ ಶಿಷ್ಯರೇ ಇದ್ದಾರೆ. ನೀವು ಪಂಢರಪುರಕ್ಕೆ ಹೋಗ್ತೀರಿ ಅನ್ನೋದು ಗೊತ್ತಾಗಿ ಬೇರೆ ಊರಿನಿಂದ ಬರ್ತಾರೆ. ಆ ಸಂದರ್ಭದೊಳಗೆ ನನಗೆ ಮುದ್ರಾ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಈ ಸಣ್ಣ ಊರೊಳಗೆ ನನಗೆ ಮುದ್ರಾ ಕೊಟ್ಟು ಬಿಡ್ರಿ ಅಂತ ಹೇಳ್ತಾನೆ. ಆಗ್ಲಿ ಪಾಪ, ಬಡ ಬ್ರಾಹ್ಮಣ ಕೇಳ್ತಾನೆ ಅಂತ ಹೇಳಿ ಮುದ್ರಾಧಾರಣೆ ಮಾಡಿಸ್ತಾರೆ. ಇವತ್ತು ನಿಮ್ಗೆ ಏನ್ ದೊಡ್ಡದು ಅನ್ಸೋದಿಲ್ಲ. ಆಗಿನ ಕಾಲಕ್ಕೆ ಮುದ್ರಾ ಅಂದ್ರೆ ಬಹಳ ದೊಡ್ಡ ವಿಷಯ. ಅದು ಎಲ್ಲಿ ಬೇಕಲ್ಲಿ ಹಾಗೆ ಕೇಳಿದ್ರೆ ಮುದ್ರಾ ಕೊಡ್ತಾ ಇರ್ಲಿಲ್ಲ. ಲಿಸ್ಟ್ ಆಗ್ಬೇಕು ಮೊದಲಿಗೆ ದಿವಾನ್ರ ಹತ್ರ. ಇಷ್ಟು ಜನ ಚಂಡಿಕೆ ಬಿಟ್ಟವರೇ, ಕ್ರಾಫಿನವ್ರು ಇದ್ದಿದ್ದೇ ಇಲ್ಲ ಆಗ. ಇಷ್ಟು ಜನ ಗೃಹಸ್ಥರು, ಇಷ್ಟು ಜನ ಬ್ರಹ್ಮಚಾರಿಗಳು, ಇಷ್ಟು ಸುಮಂಗಲಿ ಸ್ತ್ರೀಯರು, ಇಷ್ಟು ವಿಧವಾ ಸ್ತ್ರೀಯರು ಇವತ್ತು ಮುದ್ರೆಯನ್ನ ಸ್ವೀಕಾರ ಮಾಡ್ತಾರೆ ಅಂತ ದಿವಾನ್ರ ಹತ್ರ ಬರಿಸಿ ಅವರು ಸಹಿ ತಗೊಂಡು ಅವ್ರ ಒಪ್ಪಿಗೆ ಆದ ಮೇಲೆ ಅದನ್ನ ಆ ಚೀಟಿ ಹಿಡಿದು ನೋಡಿ ದ್ವಾರಪಾಲಕರು ಅಷ್ಟೇ ಜನರಿಗೆ ಮುದ್ರಾ ಕೊಡಿಸಿ ಕಳಿಸ್ಬೇಕು. ಒಬ್ರು ಹೆಚ್ಚು ಬರೋ ಹಾಗಿಲ್ಲ. ಹೆಚ್ಚು ಬರಬೇಕು ಅಂದ್ರೆ ಮತ್ತೆ ಪರ್ಮಿಷನ್ ತಗೊಂಡ್ ಬರ್ಬೇಕು. ಏಕಾದಶಿ ಮಾತ್ರ ಯಾರು ಕೇಳಿದವರಿಗೆ ಮುದ್ರಾ. ಈ ವ್ಯವಸ್ಥೆ ಇತ್ತು. ಇವತ್ತಿಗೂ ಆ ಚೀಟಿಗಳು ಹೊಸಪೇಟೆ ಒಳಗೆ ಹಳೆ ಕಾಲದೊಳಗೆ ಬರೆಸ್ತಾ ಇದ್ದಂತಹ ಚೀಟಿಗಳು, 2 ಬ್ರಹ್ಮಚಾರಿಗಳು 3 ಜನ ಅದನ್ನೆಲ್ಲ ಸಹಿ ಮಾಡಿದ್ದು, ಸಿಗ್ನೇಚರ್ ಮಾಡಿದ ಚೀಟಿಗಳು, ಹಳೆಯ ರೆಕಾರ್ಡ್ಗಳು ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಇವನು ಬಹಳ ಕೇಳ್ಕೊಂಡದ್ದಕ್ಕೆ ಸತ್ಯಸಂಧರು ಯಾವ ದಿವಾನರಿಗೆ ಏನು ಕೇಳದೆ ತಮ್ಮ ವಿಟೋಪವಾರ್ಸ್ ಉಪಯೋಗಿಸಿ ತಾನೇ ಮುದ್ರಾಧಾರಣ ಮಾಡಿ ಅವನಿಗೆ ಕೊಟ್ಟು ಕಳಿಸ್ತಾನೆ. ಆಮೇಲೆ ಸತ್ಯಸಂಧರದು ಅವನು ಮುದ್ರಾಧಾರಣ ಮಾಡಿಸಿಕೊಂಡು ವ್ಯಕ್ತಿ ಅದೃಶ್ಯನಾಗ್ತಾನೆ. ಎಲ್ಲರಿಗೂ ಹುಡುಕ್ತಾರೆ, ಊಟಕ್ಕೆ ಬರ್ಲಿಲ್ಲ, ಎಲ್ಲಿ ಬರ್ಲಿಲ್ಲ, ಆಶ್ಚರ್ಯ ಆಗ್ತದೆ. ಸರಿ, ಏನೋ ಹೋಗಿರ್ಬೋದು, ಎಲ್ಲೇ ಹೋಗಿರ್ಬೋದು ಅಂತ ಬಿಟ್ಟು ಬಿಡ್ತಾನೆ. ಪಂಢರಪುರಕ್ಕೆ ಬಂದು ವಿಠ್ಠಲ ದೇವರ ದರ್ಶನವನ್ನ ಮಾಡ್ತಾರೆ. ಆ ವಿಠ್ಠಲ ದೇವರ ಮೇಲೆ ಆ ಪಂಚ ಮುದ್ರಾಗಳನ್ನ ಚಿಹ್ನವನ್ನ ನೋಡಿದಾಗ ಆಶ್ಚರ್ಯ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ ಪರಮಾನಂದವಾಗ್ತದೆ. ಇದರರ್ಥ ವಿಠ್ಠಲ ದೇವರಿಗಿಂತಲೂ ಸತ್ಸಂದ್ರ ದೊಡ್ಡವರು ಅಂತ ಅರ್ಥ ಅಲ್ಲ. ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಇವೆಲ್ಲ ಸಾಕ್ಷಾತ್ ಭಗವಂತನ ಆಯುಧಗಳೇ, ದೇವರದೇ ಆಯುಧಗಳು. ಆ ಪರಮಾತ್ಮನ ಚಿಹ್ನವನ್ನ ನಾವೆಲ್ಲ ದೇಹದ ಮೇಲೆ ಯಾಕೆ ಧಾರಣ ಮಾಡೋದು? ನಿಮ್ಮ ಪುಸ್ತಕಗಳ ಮೇಲೆ ನಿಮ್ಮ ಸೀಲ್ ಹಾಕ್ತೀರಿ. ಭೀಮರಾವ್ ಅಂತ ಹಾಕ್ತೀರಿ, ವಿಠ್ಠಲರಾವ್ ಅಂತ ಹಾಕ್ತೀರಿ, ಲೋಕಾಪುರ ಅಂತ ಹಾಕ್ತೀರಿ. ಯಾಕೆ ಹಾಕ್ತೀರಿ? ಈ ಪುಸ್ತಕ ನಮ್ಮದು ಅಂತ ಸೂಚನೆ ಮಾಡಿ. ನಿಮ್ಮ ಮನೆ ಮೇಲೆ ನಿಮ್ಮ ಹೆಸರು ಹಾಕ್ತೀರಿ. ಯಾಕೆ ಹೆಸರು ಹಾಕ್ತೀರಿ? ಈ ಮನೆ ನಮ್ಮದು ಅಂತ ನೀವು ಸೂಚನೆ ಮಾಡೋದಕ್ಕೆ. ಹಾಗೆ ಇದೇನು ನೀವೆಲ್ಲ ಕಣ್ಣು, ಕೈ, ಕಾಲು, ಕಿವಿ, ಮೂಗು ಅದ್ಭುತವಾಗಿರತಕ್ಕಂತಹ ಪಿಂಡಾಂಡ ಈ ದೇಹ ಇದೆ, 24 ತತ್ವಗಳಿಂದ ಕೂಡಿದ ಈ ದೇಹ ಇಡೀ ವಿಶ್ವದಲ್ಲೇನೆ ಅದ್ಭುತವಾದ ಸೃಷ್ಟಿ. ಅಂತವಾಗಿರತಕ್ಕಂತಹ ವೈಚಿತ್ರ್ಯವನ್ನ ನಾವು ಒಂದು ದೇಹದಲ್ಲಿ, ಒಬ್ಬನ ದೇಹದಲ್ಲಿ ಕಾಣುತ್ತೇವೆ. ಸಾವಿರ ವರ್ಷಗಳ ಸಂಶೋಧನೆ ನಡೆದರೂ ಇವತ್ತು ವಿಜ್ಞಾನಿಗಳಿಗೆ ನಿಲುಕದ ವಿಷಯಗಳು ನಮ್ಮ ದೇಹದೊಳಗಿವೆ. ಈ ದೇಹ ನಂದಲ್ಲ, ನಮ್ಮ ಅಪ್ಪಂದಲ್ಲ, ಈ ದೇಹ ದೇವರದು, ಇದು ನಂದಲ್ಲ ಅಂತ ಸೂಚನೆ ಮಾಡುವುದಕ್ಕೆ ದೇವರ ಸಿಕ್ಕ ಈ ದೇಹದ ಮೇಲೆ ಒತ್ತಬೇಕು. ಅದಕ್ಕೋಸ್ಕರವಾಗಿ ಈ ಶಂಖ, ಚಕ್ರ, ಈ ಗದಾ ಮುದ್ರಾನು ಅದಕ್ಕೆ, ಅಂಗಾರ, ಅಕ್ಷತೆ, ಇದು ಗದಾ ಚಿಹ್ನ, ಇದನ್ನೂ ಕೂಡ ಅದಕ್ಕೋಸ್ಕರವಾಗಿ ಹಚ್ಚಬೇಕು. ಅದಕ್ಕೋಸ್ಕರವಾಗಿ ಅದಕ್ಕಾಗೇನೆ ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ ಯೇ ಸಾಧವಃ ಸಮದೃಶಃ ಭಗವತ್ ಪ್ರಪನ್ನಾಃ ತಾನ್ನೋಪಸೀದತ ಹರೇರ್ ಗದಯಾಭಿಗುಪ್ತಾನ್ ನೈಷಾಂ ಭಯಂ ನಚ ಭಯಂ ಸ್ವಯಂ ಸಹವಾಮ ದಂಡೇ. ಯಮದೇವರು ಯಮಕಿಂಕರರಿಗೆ ಹೇಳ್ತಾರೆ, ಇಂಥವರು ಉಸಾಬರಿಗೆ ಹೋಗಬೇಡ್ರಿ ಅಂತ. ಯಾರು ಅಂದ್ರೆ ಹರೇರ್ ಗದಯಾಭಿಗುಪ್ತಾನ್, ಪರಮಾತ್ಮನ ಗದಾ ಚಿಹ್ನವಾದ ಅಂಗಾರ ಅಕ್ಷತೆಯನ್ನ ಯಾರು ಸ್ವಚ್ಛವಾಗಿ ಹಚ್ಚಿಕೊಂಡಿರ್ತಾರೆ ಅಂತವರು ಉಸಾಬರಿಗೆ ಹೋಗಬೇಡಿ ಅಂತ ಯಮದೇವರು ಹೇಳ್ತಾನೆ ಭಾಗವತದಲ್ಲಿ. ಆದ್ದರಿಂದ ಅಂತಹ ಗದಾ ಚಿಹ್ನ, ಅಂತಹ ಶಂಖಚಕ್ರಗಳ ಚಿಹ್ನವನ್ನ ನಾವು ದೇಹದ ಮೇಲೆ ಧಾರಣ ಮಾಡೋದು ಈ ದೇಹವನ್ನು ದೇವರಿಗೆ ಒಪ್ಪಿಸೋದಕ್ಕೆ. ಆದ್ದರಿಂದ ದೇವರ ಮೇಲೆ ಯಾಕೆ ಅದನ್ನು ಧಾರಣ ಮಾಡಬೇಕು? ಮಾಡೋ ಕಾರಣ ಇಲ್ಲ. ಅವನ ಸ್ವತಂತ್ರನಾದ ಸ್ವಾಮಿ, ಎಲ್ಲವೂ ಅವನ ಅಧೀನ. ಆದರೆ ಮರ್ತ್ಯಾವತಾರ ಮರ್ತ್ಯ ಶಿಕ್ಷಣಂ, ಆ ಪುಂಡರೀಕನ ಅನುಗ್ರಹ ಮಾಡುವುದಕ್ಕಾಗಿ ಹುಟ್ಟಿರತಕ್ಕಂತಹ ಪಂಢರಪುರದ ಪಾಂಡುರಂಗ ವಿಠಲ ಆ ಪುಂಡರೀಕನಿಗೆ ಪ್ರತ್ಯಕ್ಷನಾದ. ಇಟ್ಟಿಗೆ ಮೇಲೆ ನಿಂತ ಕಲ್ಲಿನಂತೆ ಜನರಿಗೆ ತೋರ್ಲಿಕ್ಕೆ ಪ್ರಾರಂಭ ಮಾಡಿದ. ಮರ್ತರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಬಹಳ ಹೊತ್ತು ಅವಕಾಶ ಸಿಗಲೇ ಇಲ್ಲ. ಅದಕ್ಕೆ ಪಂಢರಪುರದ ವಿಠಲ ಮತ್ತೆ ಬ್ರಾಹ್ಮಣ ರೂಪದಲ್ಲಿ ಬಂದು ಮರ್ತರಿಗೆ ಶಿಕ್ಷಣ ಕೊಡಬೇಕು ಅನ್ನೋದಕ್ಕೆ ಈ ಒಂದು ಮಾರ್ಗವನ್ನ ತೋರಿಸಿಕೊಟ್ಟ. ಕೃಷ್ಣ ಪರಮಾತ್ಮ ಗರ್ಗಾಚಾರ್ಯರಲ್ಲಿ ಹೋಗಿ ಉಪದೇಶ ತೆಗೆದುಕೊಂಡಂತೆ, ಸಂದೀಪಿನಿ ಗುರುಗಳ ಹತ್ರ ಉಪದೇಶವನ್ನ ತೆಗೆದುಕೊಂಡಂತೆ ಇವರು ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಹತ್ರ ಮುದ್ರಾಧಾರಣವನ್ನ ಮಾಡಿಸಿಕೊಂಡು, ಯಾಕೆ ಮುದ್ರಾಧಾರಣ ಮಾಡಿಸಿಕೊಂಡಿದ್ದೇನೆ ಅಂತಂದ್ರೆ ಸತ್ಯಸಂಧರು ನನಗಿಂತಲೂ ದೊಡ್ಡವರು ಅಂತ ಅನ್ನೋ ದೃಷ್ಟಿಯಿಂದ ಅಲ್ಲ,
ಹಂಸನಾಮಕ ಪರಮಾತ್ಮ ದೊಡ್ಡವರು ಅಂತ ಅನ್ನೋ ದೃಷ್ಟಿಯಿಂದ ಸರ್ವಥಾ ಅಲ್ಲ, ತಾರತಮ್ಯಕ್ಕೆ ಭಂಗ ಬರುತ್ತದೆ. ಸರ್ವೋತ್ತಮನಾದ ಪರಮಾತ್ಮ ಸತ್ಯಸಂಧರಿಗೆ ಅನುಗ್ರಹ ಮಾಡಿ ಆ ಸತ್ಯಸಂಧರಲ್ಲಿ ಅಂತರ್ಯಾಮಿಯಾದ ಮಧ್ವಾಚಾರ್ಯರಲ್ಲಿ ಅಂತರ್ಯಾಮಿಯಾದ ಹಂಸನಾಮಕ ಪರಮಾತ್ಮನಿಂದ ತಾನು ಮುದ್ರಾಧಾರಣೆಯನ್ನ ಮಾಡಿಸಿಕೊಂಡು ಈ ಕ್ರಮದಲ್ಲಿ ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳಬೇಕು ಅಂತನ್ನೋದನ್ನ ಜನರಿಗೆ ತೋರಿಸಿದನೇ ಹೊರತು ನನಗೆ ಅದು ಇದು ಅಂತನ್ನೋ ಅರ್ಥವಲ್ಲ ಅಂತ ನಾವು ಕೇಳ್ತೇವೆ. ಇದು ದೇವರು ದೊಡ್ಡವರು, ಲೋಕ ಶಿಕ್ಷಣ ಮಾಡಿದ, ಎಲ್ಲ ಸರಿ. ಆ ಲೋಕ ಶಿಕ್ಷಣ ಮಾಡೋದಕ್ಕೆ ಸತ್ಯಸಂಧರನ್ನೇ ಹುಡುಕಿ ಆರಿಸಿದನಲ್ಲ, ಇದು ಸತ್ಯಸಂಧರ ಮಹಾಮಹಿಮೆ. ಪುಷ್ಟ ಮುದ್ರಾ ಕಂಠರೀಶಸ್ಯ ದತ್ತ ಅಂತ ಹೇಳ್ತಾರೆ. ಅಂತಹ ಮಹಾನುಭಾವ